ನಮಸ್ಕಾರ. ಇದು ಮೈಸೂರು ಶ್ರೀನಗರಕ್ಕೆ ಹೊಂದಿಕೊಂಡಿರುವಂತಹ ಒಂದು ಮೂಢ ಅನುಮೋದಿತ ಲೇಔಟ್. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅಪ್ರೂವಲ್ ಆಗಿರುವಂತಹ 2.5 acres 2.5 ಎಕರೆ ವಿಸ್ತೀರ್ಣದಲ್ಲಿ ರಚಿಸಲಾಗಿರುವಂತಹ ಆಧುನಿಕ ತಂತ್ರಜ್ಞಾನ ಮತ್ತು ಹೊಸ ವಿನ್ಯಾಸಗಳಲ್ಲಿ ಏನೇನು ಲೇಔಟ್ನಲ್ಲಿ ಮಾಡಬೇಕಾಗಿದೆ ಇವತ್ತಿನ ಡೇಟಲ್ಲಿ ಅಂತ ಇರುತ್ತಲ್ಲ, ಅವೆಲ್ಲವನ್ನು ಮಾಡಿರುವಂಥದ್ದು. ಅಂದರೆ ಟಾರ್ ರೋಡ್ ಬದಲಾಗಿ ಸಿಮೆಂಟ್ ರೋಡ್ಗಳು ಮಾಡಿದ್ದಾರೆ. ಆ ಸ್ಟ್ರೀಟ್ ಲೈಟ್ಗಳು, ಎಲೆಕ್ಟ್ರಿಕ್ ಹ್ಯಾಂಗಿಂಗ್ ಲೈಟ್ಗಳು ಬಿಟ್ಟು ಎಲ್ಲ ಅಂಡರ್ಗ್ರೌಂಡ್ ಕೇಬಲಿಂಗ್ ಸಿಸ್ಟಮ್ ಮಾಡಿದ್ದಾರೆ. OFC ಕೇಬಲ್ಸ್ ಇರ್ಬೋದು, ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ, ಬಾಕ್ಸ್ ಟೈಪ್ ಡ್ರೈನು, ಅದ್ರ ಮೇಲ್ಗಡೆ ಪೇವರ್ಸು, ಅವೆನ್ಯೂ ಟ್ರೀಗಳು, ಇವೆಲ್ಲವನ್ನು ಬಹಳ ಇವಾಗ ಕಂಟ್ರೋಲ್ ಬಾಕ್ಸಸ್, ನಾವೇನೋ ಕಂಟ್ರೋಲ್ಡ್ ಬಾಕ್ಸ್ ಅಂತೀವಿ, ಎಲೆಕ್ಟ್ರಿಕಲ್ ಕಂಟ್ರೋಲ್ ಕನ್ಸೋಲ್ ಬಾಕ್ಸ್ಗಳನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಎಲ್ಲ ಹೊಸ ಥರದಲ್ಲಿ, ಹೊಸ ವಿನ್ಯಾಸಗಳಲ್ಲಿ ನಮ್ಮ ಮುಂಬರುವ ದಿವಸಗಳಲ್ಲಿ ಯಾವ ಥರ ಲೇಔಟು ಇರುತ್ತೆ. ಇದಾಗಲೇ ಭಾಳಷ್ಟು ಈ ಥರ ಲೇಔಟ್ಗಳನ್ನ ಮಾಡಿದ್ದಾರೆ. ಬಟ್ ಆದರೆ ಮೈಸೂರಿನಲ್ಲಿ ಈ ಸ್ಮಾಲರ್ ವರ್ಷನ್ಸ್ ಆಫ್ ಲೇಔಟಲ್ಲಿ ಭಾಳಷ್ಟು ಜನ ಮಾಡ್ತಾ ಇಲ್ಲ. ಬಟ್ ಇಲ್ಲಿ ಮೈಸೂರು ಶ್ರೀನಗರಕ್ಕೆ ಹೊಂದ್ಕೊಂಡಿರುವಂತಹ ಏನು 2.5 ಎಕರೆ ಮೂಢ ಅನುಮೋದಿತ ಲೇಔಟು, ಎಲ್ಲ 30-40 ಸೈಟ್ಸ್ ಅವೈಲಬಲ್ ಇದೆ. ಇಲ್ಲಿ ಎಷ್ಟು ದೂರ ಆಗುತ್ತೆ ಮೈಸೂರು ಸಿಟಿ ಸೆಂಟ್ರಿಂದ? ಲೆಟ್ಸ್ ಕನ್ಸಿಡರ್ ಪ್ಯಾಲೇಸ್ನ. ವಿಲ್ ಕನ್ಸಿಡರ್ ದ ಸೆಂಟರ್ ಆಫ್ ದ ಸಿಟಿ ಆ್ಯಂಡ್ ವಿಲ್ ಟೇಕ್ ಇಟ್ ಆಸ್ ಅಬೌಟ್ 10 kilometers ಫ್ರಮ್ ಮೈಸೂರು ಸಿಟಿ ಸೆಂಟರ್. ಯಾವ ಭಾಗದಲ್ಲಿದೆ ಅಂತಂದರೆ ನೋಡಿ, ಫಾರ್ ಲ್ಯಾಂಡ್ ಮಾರ್ಕ್ ವಿಚಾರಕ್ಕೆ ಹೇಳ್ತೀನಿ. NI ಕಾಲೇಜ್, ಮೈಸೂರಿನ ಭಾಳ ಹಳೆಯ ಕಾಲೇಜ್ NI ಕಾಲೇಜು. NI ಕಾಲೇಜಿನ ಟುವರ್ಡ್ಸ್ ನೀವು JP ನಗರಕ್ಕೆ ಹೋಗ್ಬೇಕಾದ್ರೆ ಕಾಮಾಕ್ಷಿ ಹಾಸ್ಪಿಟಲ್, ಹೊಸ ಕಾಮಾಕ್ಷಿ ಹಾಸ್ಪಿಟ್ಲು, ಹಳೆ ಕಾಮಾಕ್ಷಿ ಹಾಸ್ಪಿಟಲ್, ನ್ಯೂ ಕಾಮಾಕ್ಷಿ ಹಾಸ್ಪಿಟಲಿಂದ ಈ ಜಾಗಕ್ಕೆ ಅಬೌಟ್ 1.5 to 2 ಕಿಲೋಮೀಟ್ರಲ್ಲಿ ಇರುವಂತಹ ಲೇಔಟ್ ಇದು. ನೋಡ್ಬೋದು, ನಾನು ಎಲ್ಲವೂ ಕ್ಲಿಯರಾಗಿ ತೋರಿಸಿದ್ದೀನಿ. ಸಿಮೆಂಟ್ ರೋಡ್ಸ್ ಇರ್ಬೋದು, ಬಾಕ್ಸ್ ಟೈಪ್ ಡ್ರೈನು, ಸೈಟ್ ನಂಬರಿಂಗು, ಸೈಟ್ ಮಾರ್ಕಿಂಗು, ದಿಕ್ಸೂಚಿಗಳು ಎಲ್ಲವೂ ಇರುವಂತಹ ವೆರಿ ವೆಲ್ ಎಕ್ಸ್ಪ್ಲನೇಟ್ರಿ. ಅಂದರೆ ಸೈಟ್ ನಂಬರ್ 5, 6, 7, 8, 9, 10. ಸೈಟ್ ಮಾರ್ಕಿಂಗು, ಸೈಟ್ 30, 40, 9x12 ಮೀಟರ್ಸಲ್ಲಿರುವಂಥದ್ದು. ಪಾರ್ಕ್ ಇರ್ಬೋದು, ಉದ್ಯಾನವನ ಮಾಡಿದ್ದಾರೆ. STP ಇನ್ ಪ್ರೋಗ್ರೆಸ್ಸಲ್ಲಿದೆ. 2 ಪಾರ್ಕ್ಗಳನ್ನ ಬಿಟ್ಟಿದ್ದಾರೆ. ಸೊ ಎಲ್ಲ ಇಂಟರ್ನಲ್ ರೋಡ್ಸು, 9 ಮೀಟರ್ ರೋಡ್ ಇದೆ. ಆ ಕಡೆ ಒಂದು 60 feet ರೋಡ್ ಸಹ ಇರುವಂಥದ್ದು. ಈ ವಿಡಿಯೋ ನೋಡ್ತಾ ಇದ್ದು ದಿಸ್ 2.5 ಎಕರೆಯಲ್ಲಿ ಮಾಡಿರುವಂಥದ್ದು 30-40 ಸೈಟ್ಸ್, 30-40 ನಿವೇಶನಗಳು ಸೇಲಿಗಿದೆ, ಸಿಗುತ್ತೆ. ಸೊ ಮನೆ ಕಟ್ಕೊಳ್ಳಿಕ್ಕೆ ಮತ್ತು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಎರಡೂ ತುಂಬ ಸೂಕ್ತವಾಗಿರೋದು. ಯಾಕಂದರೆ ಇದಾದ ನಂತರ ಶ್ರೀನಗರ ಇದೆ. ಅಂದರೆ ಈ ಲೇಔಟ್ ಆದ ನಂತರ ಶ್ರೀನಗರ ಇರುವಂಥದ್ದು. ಇಲ್ಲಿಂದ ಶ್ರೀನಗರ ಇಸ್ ಹಾರ್ಡ್ಲಿ ಅಬೌಟ್ 1/2 kilometer. ಸೊ ಬಸ್ಸು ಫೆಸಿಲಿಟೀಸು, ಆಟೋ ಸ್ಟ್ಯಾಂಡ್ ಅಂತ ಕೇಳ್ತಾರೆ. ಈ ಮೇನ್ ರೋಡ್ ಏನಿದೆ ಇಲ್ಲಿಂದ ನಾನು ವಾಕಬಲ್ ಒಂದು 100 ಮೀಟರ್ಸು ಇಲ್ಲ. ಅಲ್ಲಿಗೆ ನಿಮಗೆ ಬಸ್ ಸ್ಟ್ಯಾಂಡು, ಆಟೋ ಸ್ಟ್ಯಾಂಡು, ಅಂಗಡಿ ಮುಂಗಟ್ಟುಗಳು, ಆಗಲೇ ಹೇಳಿದ್ನಲ್ಲ, ಕಾಮಾಕ್ಸ್ ಸ್ಕೂಲ್ಸು, ಕಾಲೇಜು ಎಲ್ಲವೂ ಈ ಪರ್ಟಿಕ್ಯುಲರ್ ನಾನು ಎಲ್ಲಿ ವಿಡಿಯೋ ಶೂಟ್ ಮಾಡ್ತೇನೆ, ಎಲ್ಲಿ ಸೈಟ್ ಇದೆ, ಸೇಲ್ಗಿದೆ ಅಂತ ಹೇಳ್ತೇನೆ, ಇಲ್ಲಿಂದ ಹಾರ್ಡ್ಲಿ ಅಬೌಟ್ ಸ್ಟೋನ್ ಥ್ರೋವೇ, ಅಂದರೆ ಒಂದು 1/2 kilometer ಅಂದರೆ ತುಂಬ ದೂರ ಆಗ್ಬಿಡುತ್ತೆ. ಇನ್ನು ಹತ್ತಿರದಲ್ಲಿ ದಿನನಿತ್ಯಕ್ಕೆ ಬೇಕಾಗುವಂಥ ಎಲ್ಲ ವಸ್ತು ಸರಕು ಸಾಮಗ್ರಿಗಳು ಸಿಗುವಂತಹ ಲೊಕ್ಯಾಲಿಟಿ ಇದು. ಭಾಳ ಚೆನ್ನಾಗಿ ಕೇಳ್ತಾರೆ JP ನಗರಕ್ಕೆ ಈ ಲೊಕೇಶನ್. JP ನಗರ ರಿಂಗ್ ರೋಡ್ ಅಂದರೆ ತುಂಬ ದೂರ ಇದೆ, ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ. ಇಲ್ಲಿಂದ ಎಕ್ಸಾಕ್ಟ್ಲಿ JP ನಗರ ಪೊಲೀಸ್ ಸ್ಟೇಷನು ಅಥವಾ ಅಕ್ಕ ಮಹಾದೇವಿ ಸ್ಟ್ಯಾಚು, ಅಕ್ಕ ಮಹಾದೇವಿ ರಸ್ತೆ ಏನಿದೆ, ಇಲ್ಲಿಂದ 3 kilometer ಆಗುತ್ತೆ. ಸೊ ಶ್ರೀನಗರಕ್ಕೂ ಮತ್ತು JP ನಗರಕ್ಕೂ ಮಧ್ಯದಲ್ಲಿರುವಂತಹ ಈ 2.5 ಎಕರೆ ಲೇಔಟಲ್ಲಿ ಎಲ್ಲ ಸುಸರ್ಜಿತವಾಗಿ ವ್ಯವಸ್ಥೆಗಳು ಇರುವಂತಹ ಲೇಔಟು. ಇನ್ನೊಮ್ಮೆ ತೋರಿಸ್ಬಿಡ್ತೀನಿ ಒಂದು ಜಸ್ಟ್ ಕ್ಲಿಯರ್ ಆಗಿ. ದಿಸ್ ಇಸ್ ಒನ್ ಆಫ್ ದ ಎಂಟ್ರಿ ರೋಡ್ಸ್ ಆಫ್ ದಿಸ್ ಲೇಔಟ್. ನೋಡಿ, ಭಾಳ ಚೆನ್ನಾಗಿದೆ. ಮೇನ್ ರೋಡು, ಸೌತು ಮತ್ತು ನಾರ್ತ್ ಫೇಸಿಂಗ್ ಸೈಟ್ಗಳಿದೆ ನೋಡ್ಬೋದು. ಇವಾಗ ಸಿಮೆಂಟ್ ರೋಡ್ಸು, ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಸಿಸ್ಟಮು, ಡ್ರಿಂಕಿಂಗ್ ವಾಟರು, ವೇಸ್ಟ್ ವಾಟರ್ ಲೈನು, STP, ಅವೆನ್ಯೂ ಟ್ರೀಸು, ಎಲೆಕ್ಟ್ರಿಕಲ್ ಕನ್ಸೋಲ್ ಬಾಕ್ಸಸ್ಗಳು ಎಲ್ಲವೂ ಇರುವಂತಹ ನೀಟಾಗಿ ಕ್ಲೀನಾಗಿ ಈಗ ತಾನೇ ರಿಜಿಸ್ಟ್ರೇಷನ್ಗೆ ರೆಡಿಯಾಗಿರುವಂತಹ ಲೇಔಟ್. ನಾಳೆ ಬಂದು ಇದಕ್ಕೆ ಲೋನ್ ಆಗುತ್ತಾ, ಇಮ್ಮಿಡಿಯೇಟಾಗಿ ನಾನು ಡಿಸ್ಕ್ರಿಪ್ಷನ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ ಇದರ ಸೆಲ್ಲಿಂಗ್ ರೇಟ್ ಎಷ್ಟು ಅಂತ. ಅದಕ್ಕೆ ಅಬೌಟ್ 75 to 80% ಲೋನ್ ಆಗುತ್ತೆ. ಈ ವಿಡಿಯೋ ನೋಡ್ತಾ ಇದ್ದು ಇದರ ಕ್ಲಿಯರ್ ಆಗಿರುವಂಥ ರೇಟನ್ನು ನಾನು ಮೆನ್ಷನ್ ಮಾಡಿರ್ತೀನಿ. ಏನಿದೆ ರೇಟ್, ಸೆಲ್ಲಿಂಗ್ ರೇಟ್, ವಾಟ್ ಇಸ್ ಸೆಲ್ಲಿಂಗ್ ರೇಟ್ ಮೆನ್ಷನ್ ಮಾಡಿರ್ತೀನಿ. ಅದನ್ನು ನೋಡ್ಕೊಂಡು ನೀವು ಫೋನ್ ಮಾಡ್ಬೋದು. ವಿಡಿಯೋ ನೋಡೋದಕ್ಕೆ ನಾನು ಧನ್ಯವಾದಗಳು. ಸಿಗ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ತೊಗೊಂಡು. ನಾನು ಮೈಸೂರಿನ ಸುಪ್ರೀತ್ ಇನ್ನೊಂದು ವಿಡಿಯೋದಲ್ಲಿ ಹಾಜರಾಗ್ತೀನಿ ಸ್ನೇಹಿತರೆ. ಟೇಕ್ ಕೇರ್, ಬಾಯ್.